ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವಿಕ್ರಮ್ ರಾಜ್ವೀರ್ ಶೋಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಮಾಧ್ಯಮಗಳಲ್ಲಿ ಒಂದು ವಿಚಾರ ತುಂಬಾ ಇದಾಗಿ ನಡೀತಿದೆ, ಅಂದ್ರೆ ತುಂಬಾ ಫಾರ್ವರ್ಡ್ ಆಗಿ ನಡೀತಿದೆ. ಯಾವ ವಿಚಾರಪ್ಪ ಅಂದ್ರೆ ಅದು ಮೀರಟ್ ಕೇಸ್. ಅಂದ್ರೆ ಮೀರಟ್ನಲ್ಲಿ ನಡೆದಂತ ಘಟನೆ, ಮುಸ್ಕಾನ್ ಕೇಸ್ ಅಂತ ಕೇಳಿರ್ತೀರ ನೀವು. ಮುಸ್ಕಾನ್ ರಸ್ತೋಗಿ, ಸೌರಭ್ ಹಾಗೂ ಮುಸ್ಕಾನ್ ರಸ್ತೋಗಿ ಇವರ ಕೇಸ್ನ ಕೇಳಿರ್ತೀರ. ಸೊ ಹೆಂಡತಿ ಹಾಗೂ ಹೆಂಡತಿಯ ಪ್ರಿಯಕರ ಅಥವಾ ಸೌರಭ್ ಇದನ್ನಲ್ಲ, ಸೌರಭ್ನ ಸ್ನೇಹಿತ ಅಂತ ಅನ್ಬೋದು, ಸಾಹಿಲ್ ಅಂತ ಅವ್ರ ಹೆಸರು. ಇವರಿಬ್ರು ಸೇರಿ ಸೌರಭ್ನ ಸಾಯಿಸಿದ್ದಾರೆ. ಹೇಗೆ ಸಾಯಿಸಿದ್ದಾರೆ, ಏನೇನು ನಡೀತು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಸೌರಭ್ ಹಾಗೂ ಮುಸ್ಕಾನ್ ಇವರಿಬ್ರು ಮೊದಲು ಪರಿಚಯ ಆಗುತ್ತೆ, ಪ್ರೀತಿ ಮಾಡ್ತಾ ಇರ್ತಾರೆ. 2016ನೇ ಇಸ್ವಿಯಲ್ಲಿ ಮದುವೆ ಕೂಡ ಆಗ್ತಾರೆ. ಮದುವೆ ಆದಮೇಲೆ 5 ವರ್ಷದ ಮಗಳು ಕೂಡ ಇರ್ತಾಳೆ ಇವ್ರಿಗೆ. ಸೊ ಈ ಕೇಸ್ ಏನಪ್ಪಾ ಅಂತಂದ್ರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅದೇ ಗೊತ್ತಾಗ್ತಿಲ್ಲ, ಆ ರೀತಿ ಇದೆ ಕೇಸ್. ಸೊ ಜೀವನದಲ್ಲಿ ಹೀಗೂ ನಡೆಯುತ್ತಪ್ಪ ಅಂತ ಅನ್ಕೋಬಹುದು ನಾವು. ಏನಪ್ಪ ಇದು, ಸ್ವಂತ ಹೆಂಡತಿನೇ ತನ್ನ ಗಂಡನ ಕೊಲೆ ಮಾಡ್ತಾಳೆ, ಬೆಸ್ಟ್ ಫ್ರೆಂಡ್ ಅವನು ಕೂಡ ಕೊಲೆ ಮಾಡ್ತಾನೆ. ಸೊ ಆ ಥರ ಇದೆ ಈ ಕೇಸು. ಸೊ ಸೌರಭ್ ಹಾಗೂ ಅಂದ್ರೆ ಸೌರಭ್ ಏನಪ್ಪಾ ಅಂದ್ರೆ ನೇವಿ ಕೇಳಿದ್ದೀರಾ ನೀವು? ನೇವಿ, ಹೌದು, ಅಂದ್ರೆ ದೊಡ್ಡ ಪೋಸ್ಟ್ ನಲ್ಲಿ ಇರ್ತಾರೆ. ಸೊ ಮುಸ್ಕಾನ್ಗೋಸ್ಕರ ಸೌರಭ್ ತಮ್ಮ ಕೆಲಸ ಕೂಡ ಬಿಡ್ತಾರೆ. ಅಂದ್ರೆ ನೀನ್ ನಂಗೆ ಟೈಮ್ ಕೊಡ್ತಿಲ್ಲ, ನಿನ್ನ ಕೆಲ್ಸದಿಂದ ನನ್ಗೆ ದೂರ ಇಡ್ತಿದ್ಯಾ ಅಂತ ಅಂದಾಗ ಕೆಲಸ ಕೂಡ ಬಿಡ್ತಾರೆ ಅವರು, ಸೌರಭ್ ಅವರು. ಸುಮಾರು 29ರಿಂದ 30 ವರ್ಷ ಏಜು ಸೌರಭ್ಗೆ. ಸೊ ಅಂತ ದೊಡ್ಡ ಕೆಲಸ ಬಿಟ್ಬಿಟ್ಟು ಹೆಂಡತಿಗೋಸ್ಕರ ಚಿಕ್ಕ ಪುಟ್ಟ ಕೆಲಸ, ಅಂದ್ರೆ ಅಂಗಡಿಲ ತಗೊಳ್ಳೋದು, ಅದು ಎತ್ಕೊಳ್ಳೋದು ಅಂತ ಕೆಲಸ ಕೂಡ ಮಾಡ್ತಾ ಇರ್ತಾರೆ ಅವರು. ಸ್ವಂತ ತಂದೆ ತಾಯಿಯನ್ನ ಕೂಡ ಬಿಟ್ಬಿಡ್ತಾರೆ. ದೊಡ್ಡ ಶ್ರೀಮಂತ ಫ್ಯಾಮಿಲಿ ಹುಡುಗ ಆಗಿದ್ರು, ತಂದೆ ತಾಯಿ ಅಂದ್ರೆ ಮುಸ್ಕಾನ್ ನಿಮ್ಮ ತಂದೆ ತಾಯಿ ಜೊತೆ ಇರಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ಇಲ್ಲ, ಹೆಂಡತಿನೇ ಮುಖ್ಯ ಅಂತ ಅಂದ್ಬಿಟ್ಟು ಹೆಂಡತಿ ಜೊತೆ ಇರೋ ವ್ಯಕ್ತಿ ಅವನ್ನೆಲ್ಲ ಬಿಟ್ಬಿಡ್ತಾನೆ. ಸೊ ಕೊನೆಗೆ ಅವನಿಗೆ ಈ ರೀತಿ ಪರಿಸ್ಥಿತಿ ಆಗುತ್ತೆ. ಸೊ ಹಾಗೆ ಏನಾಗುತ್ತಪ್ಪ ಅಂತಂದ್ರೆ ಫಸ್ಟು ಕೆಲಸ ಬಿಡಿಸಿದ್ಲು, ಅದಾದ್ಮೇಲೆ ತಂದೆ ತಾಯಿನ ದೂರ ಮಾಡಿದ್ಲು, ಕೊನೆಗೆ ಅವನ ಪ್ರಾಣನೇ ತೆಗೆದ್ಬಿಟ್ಲು ಮುಸ್ಕಾನ್. ಸೊ ಅದಾದ್ಮೇಲೆ ನೀನು ಲಂಡನ್ಗೆ ಹೋಗು, ಅಲ್ಲಿ ಯಾವ್ದಾದ್ರು ಕೆಲಸ ನೋಡು, ಲಂಡನ್ಗೆ ಹೋಗಿ ಅಂತ ರೆಫರ್ ಮಾಡ್ತಾಳೆ ಮುಸ್ಕಾನ್. ಸೊ ಯಾವುದೋ ಒಂದು ಲಂಡನ್ನ ದೊಡ್ಡ ಮಾಲ್ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್, ಅಂದ್ರೆ ಮ್ಯಾನೇಜರು ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾವುದೋ ಒಂದು ಕೆಲಸಕ್ಕೆ ಆಫರ್ ಬರುತ್ತೆ ಸೌರಭ್ಗೆ. ಸೊ ಅವನು ಅಲ್ಲಿ ಹೋಗ್ತಾನೆ, ಲಂಡನ್ಗೆ ಹೋಗ್ತಾನೆ. ಲಂಡನ್ಗೆ ಹೋದಾದ್ಮೇಲೆ ಮುಸ್ಕಾನ್ ಹಾಗೂ ಸಾಹಿಲ್, ಅಂದ್ರೆ ಸೌರಭ್ನ ಬೆಸ್ಟ್ ಫ್ರೆಂಡ್ ಸಾಹಿಲ್, ಅವರಿಬ್ಬರ ನಡುವೆ ಸ್ನೇಹ ಇರುತ್ತೆ. ಆ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಸೊ ಅವರಿಬ್ರು ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಗಾಂಜಾ, ಡ್ರಗ್ಸು ಅಥವಾ ಯಾವುದೇ ರೀತಿ ಎಲ್ಲ ರೀತಿ ನಶೆ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇರ್ತಾರೆ. 5 ವರ್ಷದ ಮಗಳ ಮುಂದೆನೆ ಎಲ್ಲ ಮಾಡ್ತಾ ಇರ್ತಾರೆ ಅವರು, ಮಿತಿ ಮೀರ್ಬಿಟ್ಟಿರ್ತಾರೆ. ಸೊ ಅದಾದ್ಮೇಲೆ ಏನಾಗುತ್ತಂದ್ರೆ ಮಗಳ ಬರ್ತಡೆಗೆ ಸೌರಭ್ ಇಲ್ಲಿಗೆ ಮೀರಟ್ಗೆ ಬರ್ತಾರೆ. ಮೀರಟ್ಗೆ ಬಂದಾಗ ಏನಾದ್ರೂ ನಮ್ಮಿಬ್ಬರ ವಿಚಾರ ಇವನಿಗೆ ಗೊತ್ತಾಗ್ಬಿಡುತ್ತಾ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ ಅವರು. ಹೇಗಾದ್ರೂ ಮಾಡಿ ಇವನ್ನ ಸಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಮೊದಲು ಇವರು ಸಾಹಿಲ್ ಒಪ್ಕೊಳ್ಳಲ್ಲ, ಅವನ್ನ ಸಾಯಿಸೋದಕ್ಕೆ ಸಾಹಿಲ್ ಒಪ್ಕೊಳ್ಳಲ್ಲ. ಸೊ ಸಾಹಿಲ್ನು ಕೂಡ ಬ್ರೈನ್ ವಾಶ್ ಮಾಡ್ತಾರೆ, ಅವನ್ನ ಸಾಯಿಸ್ಬಿಟ್ಟು ನಾವಿಬ್ರು ಚೆನ್ನಾಗಿರೋಣ ಅಂತ ಬ್ರೈನ್ ವಾಶ್ ಮಾಡ್ತಾರೆ. ಸೊ ಬ್ರೈನ್ ವಾಶ್ ಮಾಡಿ ಇಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೊದಲು ಅವನಿಗೆ ಬರ್ತಡೆಗೆ ಬಂದಾಗ ನಿದ್ರೆ ಮಾತ್ರೆ ಹಾಕ್ತಾರೆ. ನಿದ್ರೆ ಮಾತ್ರೆ ಹಾಕಿ ಫುಲ್ ಮತ್ತಲ್ಲಿರ್ಬೇಕಾದ್ರೆ ಚಾಕು ತಗೊಂಡು ಎದೆಗೆ ಬಗ್ದು ಸಾಯಿಸ್ಬಿಡ್ತಾರೆ. ಸಾಯಿಸ್ಬಿಟ್ಟು ಏನ್ ಸುಮ್ಮನೆ ಹಂಗೆ ಓಡಾಬಿಡಲ್ಲ, ಕೇಳಿದ್ರೆ ಶಾಕ್ ಆಗ್ಬಿಡ್ತಾರೆ. ಏನ್ ಮಾಡ್ತಾರಪ್ಪ ಅಂದ್ರೆ 15 ಪೀಸ್ ಮಾಡ್ತಾರೆ ಅವನು ಸೌರಭ್ನ, ತುಂಡಾಗಿ ಕತ್ತರಿಸಿ 15 ಪೀಸ್ ಮಾಡ್ತಾರೆ. 15 ಪೀಸ್ ಮಾಡಿ ಡ್ರಮ್ ಇರುತ್ತೆ, ಒಂದು ಡ್ರಮ್ ತಗೊಂತಾರೆ. ಆ ಡ್ರಮ್ನಲ್ಲಿ ಹಾಕಿ ಪ್ಲಾಸ್ಟಿಕ್, ಮನೆಗೆ ಹೆಂಗ್ ಪ್ಲಾಸ್ಟರ್ ಮಾಡ್ತೀವಿ ನೋಡಿ ನಾವು, ಸಿಮೆಂಟ್ ಪ್ಲಾಸ್ಟರ್, ಆ ರೀತಿ ಯಾರಿಗೂ ಡೌಟ್ ಬರಬಾರ್ದು, ಯಾರ್ಯಾರಿಗೂ ಡೌಟ್ ಬರಂಗಿಲ್ಲ. ಆ ರೀತಿ ಮಾಡಿ ಟ್ರಿಪ್ಪಿಗೆ ಹೊರಟು ಬಿಡ್ತಾರೆ.
ಸಾಹಿಲ್ ಹಾಗೂ ಮುಸ್ಕಾನ್. ಸೊ ಟ್ರಿಪ್ಗೆಲ್ಲ ಹೋಗಿ ಬರೋ ಹೊತ್ತಿನಲ್ಲಿ ಟ್ರಿಪ್ ಹೋಗೋಕ್ಕಿಂತ ಮುಂಚೆ ಏನಂತ ಹೇಳ್ತಾಳೆ ಅಂದರೆ, ಟ್ರಿಪ್ ಹೋಗ್ಬೇಕಾದ್ರೆ ಏನಂತ ಹೇಳ್ತಾರೆ ಅಂದರೆ, ನಾನು ಮತ್ತು ಸೌರಭ್ ಆಚೆ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಸೊ ಟ್ರಿಪ್ಪಿಂದ ಬಂದ ನಂತರ ಏನು ಮಾಡ್ತಾಳೆ, ತಮ್ಮ ಮನೆಗೆ ಹೋಗ್ತಾರೆ, ಅಂದರೆ ತಮ್ಮ ತವರು ಮನೆಗೆ ಹೋಗ್ತಾಳೆ. ಸೊ ತವ್ರ ಮನೆಗೆ ಹೋಗಿ ಇಲ್ಲ ಅಮ್ಮ, ಅವರ ಪೇರೆಂಟ್ಸ್ಗೆ ಅಮ್ಮ ಅಪ್ಪ ಅವ್ರಿಗೆ ಹೇಳ್ತಾರೆ, ಸಾಯಿಲ್ನ ಅವ್ರ ಮನೆಯವರು ಸಾಯಿಸ್ಬಿಟ್ರು ಅಂತ ಹೇಳ್ತಾರೆ. ಸೊ ಮುಸ್ಕಾನ್ ತಂದೆ ತಾಯಿ ಅವ್ರನ್ನ ಮೆಚ್ಚಲೇಬೇಕು. ಸೊ ಅಳಿಯನ ಮೇಲೆ ತುಂಬ ಪ್ರೀತಿ, ಅಳಿಯ ತುಂಬ ಒಳ್ಳೆಯವನು ಅಂತ ಅವ್ರಿಗೆ ಫಸ್ಟಿಂದನೂ ಗೊತ್ತಿರುತ್ತೆ. ಸೊ ಯಾರಾದರೂ ಸಾಯಿಸಿರ್ಲಿ, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಅವರು ಮುಂದೆ ಬರ್ತಾರೆ. ಸೊ ಅವಾಗ ಏನು ಮಾಡ್ತಾಳೆ ಮುಸ್ಕಾನ್ ಅಂದರೆ, ನಿಜ ಒಪ್ಕೋತಾಳೆ, ನಾನು ಮತ್ತೆ ಸಾಯಿಲ್ ಸೇರಿ ಸಾಯಿಸ್ಬಿಟ್ವಿ ಹಿಂಗೆ ಅಂತ ನಿಜ ಒಪ್ಕೋತಾಳೆ. ಸೊ ಅದಾದ ಬಳಿಕ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಇಲ್ಲ ನನ್ನ ಮಗಳನ್ನ ಉಳಿಸ್ಕೋಬೇಕು, ಏನೋ ತಪ್ಪು ಮಾಡ್ಬಿಟ್ಟಿದ್ದಾಳೆ ಅಂತ. ಬೇರೆ ಪೇರೆಂಟ್ಸ್ ಆಗಿದ್ರೆ ಭವಿಷ್ಯದಲ್ಲಿ ಅಂದರೆ ಲೈಕ್ ಮಾಡ್ಬೋದಿತ್ತೇನೋ ಏನಾದರೂ, ಇಲ್ಲ ನನ್ನ ಮಗಳನ್ನ ಉಳಿಸ್ಬೇಕು ಅದು ಅಂತ. ಆದರೆ ಅವ್ರು ಹಂಗೆ ಮಾಡಲ್ಲ. ಅವ್ರು ಏನಪ್ಪ ಮಾಡ್ತಾರೆ ಅಂದರೆ, ಅಳಿಯ ಒಳ್ಳೆಯವನು, ಸೊ ಅದೇ ಒಂದು ಇದ್ರ ಮೇಲೆ ಯಾರಾದರೂ ಮಾಡಿರಲಿ, ನನ್ನ ಮಗಳು ಮಾಡಿದ್ರು ಕೂಡ ಅಂದ್ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ತಲೆನೋವು ಸ್ಟಾರ್ಟ್ ಆಗೋದೇನಪ್ಪ ಅಂದರೆ, ಬಾಡಿ ಎಲ್ಲಿದೆ, ಡೆಡ್ ಬಾಡಿ ಎಲ್ಲಿದೆ, ಅಂದರೆ ಸಾಯಿಸಿರುವಂಥ ಬಾಡಿ ಎಲ್ಲಿದೆ, ಅಂದರೆ 15 ಪೀಸ್ ಮಾಡಿ ಪ್ಲಾಸ್ಟರ್ ಮಾಡಿರೋದು ಯಾರ್ಯಾರಿಗೂ ಕೂಡ ಒಂದು ಸಣ್ಣ ಅನುಮಾನ ಕೂಡ ಬಂದಿರಲ್ಲ. ಕೊನೆಗೆ ಪೊಲೀಸರಿಗೆ ಒಂದು ಡೌಟ್ ಬರುತ್ತೆ. ಆ ಡೌಟ್ ಏನಪ್ಪ ಅಂದರೆ, ಮನೆ ಹತ್ರ ಒಂದು ಡ್ರಮ್ ಇರುತ್ತೆ. ಆಗ ಮುಸ್ಕಾನ್ ಹಾಗೂ ಸೌರಭ್ ಮಗಳು ಇರ್ತಾಳಲ್ಲ, ಆ ಮಗು ಏನಪ್ಪ ಅಂತ ಹೇಳುತ್ತಂದ್ರೆ, ಅಪ್ಪ ಡ್ರಮ್ಮಲ್ಲಿದ್ದಾರೆ ಅಂತ ಸನ್ನೆ ಮಾಡ್ತಾ ಇರುತ್ತೆ. ಸೊ ಅವಾಗ ಪೊಲೀಸರಿಗೆ ಡೌಟ್ ಬಂದು ಡ್ರಮ್ನ ತೆಗೆದು ನೋಡಿದಾಗ ಸೌರಭ್ 15 ಪೀಸ್ ಆಗಿ ಸಿಗ್ತಾನೆ. ಸೊ ಕೊನೆಯದಾಗಿ ವಿಚಾರ ಏನಪ್ಪ ಅಂದರೆ, ನಮ್ಗೆ ಬರೋ ವಿಚಾರ ಏನಪ್ಪ ಅಂದರೆ, ಈ ರೀತಿ ಕೂಡ ಮಾಡ್ತಾರಾ, ಅಥವಾ ಹೇಳ್ಬಿಡ್ಬೋದಿತ್ತು, ನನಗೆ ನಿನ್ನ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ, ಕಾನೂನಿನ ಸಲಹೆಗಳನ್ನ ತಗೊಂಡು ದೂರ ಆಗ್ಬೋದಿತ್ತು. ಒಬ್ಬ ವ್ಯಕ್ತಿನ ಸಾಯಿಸುವಂಥ ಮಟ್ಟಿಗೆ ಹೋಗ್ತಾರಂದ್ರೆ, ಆಮೇಲೆ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಗೊತ್ತಾಗ್ತಿಲ್ಲ. ಆಮೇಲೆ ಈ ವಿಚಾರ ಯಾವ ರೀತಿ ಹೋಗ್ತಿದೆಯಪ್ಪ ಅಂತಂದರೆ, ಜನರಿಗೆ ಯಾವ ರೇಂಜಿಗೆ ಕೋಪ ಇದೆ ಅಂದರೆ, ಮುಸ್ಕಾನ್ ಹಾಗೂ ಅವನ ಪ್ರಿಯಕರ ಇದ್ದಾನಲ್ಲ ಸಾಯಿಲ್, ಅವರು ಕೋರ್ಟಿಂದ ಆಚೆ ಬರಬೇಕಾದ್ರೆ ಒಂದು ಲಾಯರ್ನ ಗ್ಯಾಂಗ್ ಇರುತ್ತೆ ನೋಡಿ, ಲಾಯರ್ಗಳು ಒಂದು ಗ್ಯಾಂಗ್ ಮಾಡಿಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಸ್ವತಃ ಮುಸ್ಕಾನ್ನ ತಂದೆ ತಾಯಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನನ್ನ ಮಗಳನ್ನ ದಯವಿಟ್ಟು ಗಲ್ಲಿಗೇರಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲೇ ತಿಳ್ಕೊಳ್ಳಿ ಯಾವ ರೀತಿ ಕ್ರೂರತೆ ಮೀರಿದ್ದಾರೆ ಇವರು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಚಾರ. ಬಿ ಸೇಫ್. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.